ಮಾಜಿ ಸಚಿವ ಎಚ್ಎಂ ರೇವಣ್ಣ ಪುತ್ರನ ಕಾರ್ ಡಿಕ್ಕಿಯಾಗಿದೆ. ಪರಿಣಾಮ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಇದೆ. ರೇವಣ್ಣ ಮಗ ಶಶಾಂಕ್ ಕಾರ್ ಡಿಕ್ಕಿಯಾಗಿರೋದು. ಮಾಗಡಿ ಬಳಿ ಬೈಕ್ ಸವಾರ ರಾಜೇಶ್ ಎಂಬಾತ ಸಾವನ್ನಪ್ಪಿದ್ದಾನೆ. ತಡರಾತ್ರಿ ನಡೆದಿರುವಂತ ಆಕ್ಸಿಡೆಂಟ್ ಇದು. ಬೈಕ್ ಸವಾರನಿಗೆ ರೇವಣ್ಣ ಮಗ ಶಶಾಂಕ್ ಕಾರ್ ಡಿಕ್ಕಿಯಾಗಿದೆ. ಪರಿಣಾಮ ರಾಜೇಶ್ ಅನ್ನೋ ಯುವಕ ಸಾವನ್ನಪ್ಪಿದ್ದಾನೆ. ಗುಡೇಮಾರನಹಳ್ಳಿ ಗ್ರಾಮದ ಬಳಿಯಲ್ಲಿ ತಡರಾತ್ರಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 27 ವರ್ಷದ ರಾಜೇಶ್ ಅನ್ನೋ ಯುವಕ ದುರ್ಮರಣವನ್ನು ಹೊಂದಿದ್ದಾನೆ. ರೇವಣ್ಣ ಮಗ ಶಶಾಂಕ್ ಕಾರ್ ಓಡಿಸ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ರಾಜೇಶ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರುವಂತ ಸಂದರ್ಭದಲ್ಲಿ ರೇವಣ್ಣ ಪುತ್ರ ಆರ್ ಶಶಾಂಕ್ ಕಾರ್ ಡಿಕ್ಕಿ ಹೊಡೆದಿದೆ. ಮಾಗಡಿಯಿಂದ ಬೆಂಗಳೂರು ಕಡೆಗೆ ಬರುವಂತ ಸಂದರ್ಭದಲ್ಲಿ ಕಾರ್ ಬೈಕ್ ಸವಾರನಿಗೆ ಡಿಕ್ಕಿ ಆಗಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಎಚ್ಎಂ ರೇವಣ್ಣ ಅವ್ರ ಮಗ ಶಶಾಂಕೆ ಕಾರ್ ಡ್ರೈವ್ ಮಾಡ್ತಿದ್ರು ಅನ್ನೋ ಮಾಹಿತಿ ಇದೆ. 27 ವರ್ಷದ ರಾಜೇಶ್ ಎಂಬ ಯುವಕನಿಗೆ ಕಾರ್ ಡಿಕ್ಕಿ ಹೊಡೆದಿದೆ. ಈತ ಬೈಕ್ನಲ್ಲಿ ಹೋಗ್ತಾ ಇದ್ದ, ತನ್ನ ಪಾಡಿ ಕೆಲಸ ಮುಗಿಸಿ ಈತ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆಗಿರುವಂತ ಆಕ್ಸಿಡೆಂಟ್ ಇದು. ಅದಾದ್ಮೇಲೆ ಅವರು ಹಿಂದೆ ತಿರುಗಿನೂ ನೋಡಿಲ್ಲ, ಸಹಾಯಕ್ಕೂ ಬಂದಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಎಚ್ಎಂ ರೇವಣ್ಣ ಪುತ್ರನಿಂದ ಮಹಾ ಎಡವಟ್ಟಾಗಿದೆ. ಶಶಾಂಕೆ ಕಾರ್ ಡ್ರೈವ್ ಮಾಡ್ತಿದ್ರು ರೇವಣ್ಣ ಮಗ ಅಂತ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಮಾಗಡಿ ಹತ್ರ ನಿನ್ನೆ ತಡರಾತ್ರಿ ನಡೆದಿರುವಂತ ಆಕ್ಸಿಡೆಂಟ್. ಮೃತ ಬೈಕ್ ಸವಾರನ ಫೋಟೋವನ್ನು ತೋರಿಸ್ತಾ ಇದೀವಿ. ಈತ 27 ವರ್ಷದ ಹುಡುಗ ರಾಜೇಶ್ ಅಂತ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಶಶಾಂಕ್ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರು. ಶಶಾಂಕ್ ಡ್ರೈವ್ ಮಾಡ್ತಾ ಇದ್ದಂತ ಕಾರ್ ರಾಜೇಶ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ರಾಜೇಶ್ ಮೃತಪಟ್ಟಿದ್ದಾನೆ. ಅದಾದ್ಮೇಲೆ ಕನಿಷ್ಠ ಸೌಜನ್ಯಕ್ಕೂ ಒಂದು ಮಾನವೀಯತೆ ಅಂತ ಇರುತ್ತಲ್ಲ, ಸೊ ಅದಕ್ಕಾದ್ರೂ ಕಾರ್ ನಿಲ್ಲಿಸಿ ಏನಾಗಿದೆ ಅಂತ ನೋಡ್ಬೋದಾಗಿತ್ತು. ಬಟ್ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಹಿಟ್ ಅಂಡ್ ರನ್ ಮಾಡಿದ್ರ ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ ರಾಜೇಶ್ಗೆ ಡಿಕ್ಕಿ ಹೊಡೆದು ಪರಾರಿಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಮೃತ ರಾಜೇಶ್ ಸಂಬಂಧಿ ಈ ಆರೋಪವನ್ನ ಮಾಡಿದ್ದಾರೆ. ಕಾರ್ ಡಿಕ್ಕಿ ಹೊಡೆದ ಪರಿಣಾಮನೇ ರಾಜೇಶ್ ಸಾವನ್ನಪ್ಪಿದ್ದಾನೆ. ಡಿಕ್ಕಿ ಹೊಡೆದು ಪರಾರಿಯಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ಥಳೀಯರು ಅಡ್ಡಗಟ್ಟಿ ತರಾಟೆಗೆ ತಗೊಂಡಿದ್ರು. ಈ ಸಂದರ್ಭದಲ್ಲಿ ಎಲ್ಲ ಆರೋಪಗಳನ್ನ ಮೃತ ರಾಜೇಶ್ ಸಂಬಂಧಿ ಮಾಡಿದ್ದಾರೆ. ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ ಆಕ್ಸಿಡೆಂಟ್ ಇಂದಾನೇ ರಾಜೇಶ್ ಮೃತಪಟ್ಟಿರೋದು ಅಂತ ಹೇಳಿ ಆತನ ಸಂಬಂಧಿಕರೇ ಆರೋಪ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಶಶಾಂಕ್. ಆಗ ಸ್ಥಳೀಯರು ಅವರನ್ನು ಅಡ್ಡಗಟ್ಟಿದ್ದಾರೆ ಅಂತೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 10:30ಕ್ಕೆ ಗುಡಮಾರನಹಳ್ಳಿ ಟೋಲ್ ಇಂದ ಹಿಂದೆ ಒಂದು 100 ಮೀಟರ್ ಹಿಂದೆಗಡೆ ಆಕ್ಸಿಡೆಂಟ್ ಆಗಿದೆ. ನನ್ನ ಹೆಂಡತಿಯ ತಮ್ಮ, ಅವನ ಹೆಸರು ಕೂಡ ರಾಜೇಶನೇ. ಸೊ ಆಕ್ಸಿಡೆಂಟ್ ಮಾಡಿರುವಂತ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಆಗಿದ್ದಾರೆ. ಅವರು ರಾಜಕಾರಣಿಗಳು. ಎಚ್ಎಂ ರೇವಣ್ಣ ಅವರ ಮಗ ಸುಪುತ್ರರಾದ ಶಶಾಂಕ್ ಗೌಡ ಅವರ ಕಾರು ಆಕ್ಸಿಡೆಂಟ್ ಮಾಡಿದೆ. ಆಕ್ಸಿಡೆಂಟ್ ಮಾಡಿ ಅಂದ್ರೆ 2 ಟೂ ವೀಲರ್ ಹೋಗ್ಬೇಕಾದ್ರೆ ಓವರ್ಟೇಕ್ ಮಾಡಿ ಗುದ್ದಿದ್ದಾರೆ. ಗುದ್ದಿ ಗಾಡಿ ನಿಲ್ಲಿಸದಲ್ಲೇ ಹೋದಾಗ ಸ್ಥಳೀಯರು ಅದನ್ನ ಆಕ್ಷೇಪಣೆ ಮಾಡಿ ಓವರ್ಟೇಕ್ ಮಾಡಿ ಅವ್ರನ್ನ ಒಂದು ಸನ್ಫ್ಲವರ್ ಫ್ಯಾಕ್ಟರಿ ಮುಂದೆ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ. ಅವಾಗ ನಾನು MLA ಅವರ ಎಚ್ಎಂ ರೇವಣ್ಣ ಅವ್ರ ಮಗ ಇದ್ದೀನಿ, ಫ್ಯಾಮಿಲಿ ಇದ್ದೀನಿ, ಬಿಟ್ಬಿಡಿ ನಾನು ಹೋಗ್ತೀನಿ ಅಂತ ಕೇಳಿದ್ದಾರೆ. ನೀನು ಯಾರಾದ್ರೂ ಏನು ಸ್ವಾಮಿ, ಆಕ್ಸಿಡೆಂಟ್ ಮಾಡಿ ಅಲ್ಲೊಂದು ಪ್ರಾಣ ಹೋಗಿದೆ, ಹಾಗೆ ಹೋಗ್ತಿದೆಯಲ್ಲ, ನೋಡ್ದಲ್ಲೇ ಮಾನವೀಯತೆ ಇದೆ ಅಂತ ಹೇಳಿದಾಗ ಇಲ್ಲ ಗಾಡಿ ಜಾಮ್ ಆಗಿದೆ, ಅಷ್ಟರಲ್ಲಿ ಸೈಡ್ಗೆ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದನೂ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಸ್ಥಳೀಯರು ಸಾಕ್ಷಿ ಇದ್ದಾರೆ. ಮತ್ತೆ ಅವರೇ ಆ ಅಡ್ಡಗಟ್ಟಿ ಗಾಡಿಯನ್ನು ಪೊಲೀಸ್ ಸ್ಟೇಷನ್ ಬಳಿ ಹಾಕಿಸಿರುತ್ತಾರೆ. ಎಚ್ಎಂ ರೇವಣ್ಣ ಅವರ ಮಗ ಸುಪುತ್ರ ಶಶಾಂಕ್ ಗೌಡ ಅವರ ಫಾರ್ಚುನರ್ ಗಾಡಿಯನ್ನು ಸೋಲೂರು ಚೌಕಿ ಬಳಿ ಹಾಕಿಸಿರ್ತಾರೆ. ಗಾಡಿ ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ನನ್ನ ಭಾಮಗ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ನಮಗಾಗಿ ನ್ಯಾಯ ಬೇಕು. ಹಾಗಾಗಿ ಈಗ ಕಂಪ್ಲೇಂಟ್ ಕೊಡಲು ಕುದೂರು ಸ್ಟೇಷನ್ ಬಳಿ ಬಂದಿದ್ದೇನೆ. ಇದು ಮೃತ ರಾಜೇಶ್ ಸಂಬಂಧಿ ಮಾಡಿರುವಂತಹ ಗಂಭೀರ ಆರೋಪ. ಕಾರ್ ಡಿಕ್ಕಿಯಿಂದಾಗಿ ರಾಜೇಶ್ ಸಾವನ್ನಪ್ಪಿರೋದು. ಕಾರ್ ಡಿಕ್ಕಿ ಹೊಡೆದಿದ್ದಷ್ಟೇ ಅಲ್ಲ, ಒಬ್ಬನ ಸಾವಿಗೆ ಕಾರಣ ಆಗಿದ್ದಷ್ಟೇ ಅಲ್ಲ, ಇವರು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಆಗ ಸ್ಥಳೀಯರು ಇವ್ರನ್ನ ಚೇಸ್ ಮಾಡಿದಾಗ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಸಾವಿಗೆ ಶಶಾಂಕೆ ಕಾರಣ ಅಂತ ಗಂಭೀರ ಆರೋಪವನ್ನ ಮೃತಪಟ್ಟಿರುವಂತ ರಾಜೇಶ್ ಫ್ಯಾಮಿಲಿ ಅವರೀಗ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಪುತ್ರನಿಂದ ಶಶಾಂಕಿಂದ ಹಿಟ್ ಅಂಡ್ ರನ್ ಆಯ್ತಾ? ಹಾಗಾದ್ರೆ ಕಾರ್ ಡಿಕ್ಕಿಯಿಂದಾನೇ ರಾಜೇಶ್ ಸಾವನ್ನಪ್ಪಿರೋದು ಅಂತ ಹೇಳಿ ಆತನ ಸಂಬಂಧಿಕರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಪ್ರತ್ಯಕ್ಷದರ್ಶಿಗಳೇ ಇದ್ದಾರೆ, ಐ ವಿಟ್ನೆಸ್ ಇದೆ. ಇಲ್ಲಿ ಕಾರನ್ನ ಶಶಾಂಕ್ ಅವರೇ ಓಡಿಸ್ತಾ ಇದ್ರು ಅಥವಾ ಡ್ರೈವ್ ಮಾಡ್ತಿದ್ರು ಅನ್ನೋದಕ್ಕೆ ಸಾಕ್ಷಿದಾರರಿದ್ದಾರೆ ಅಂತಾನೂ ಕೂಡ ರಾಜೇಶ್ ಕುಟುಂಬಸ್ಥರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರ ಮೇಲೆ ಆರೋಪ ಮಾಡುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಆಧಾರದಲ್ಲಿ ಯಾವ ತರ ಪೊಲೀಸರು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಮೃತ ರಾಜೇಶ್ ಸಂಬಂಧಿ ರಾಜೇಶ್ ಅಂತ ಈಗ ಮಾತಾಡಿದ್ರಲ್ಲ, ಅವರೇ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ರಾಜೇಶ್ ಅವರೇ, ಎಷ್ಟೊತ್ತಿಗೆ ಆಗಿದ್ದು ಆಕ್ಸಿಡೆಂಟ್? ರಾಜೇಶ್ ಏನ್ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ರು ಮನೆಗೆ? ಮತ್ತೆ
ಕಾರ್ ಡ್ರೈವ್ ಅನ್ನ ಶಶಾಂಕ್ ಅವರೇ ಮಾಡ್ತಾ ಇದ್ರಂತ ಸ್ಥಳೀಯರು ಏನ್ ಹೇಳಿದ್ದಾರೆ ನೋಡ್ದವ್ರು? ಮೇಡಮ್ ಸುಮಾರು ರಾತ್ರಿ 10:15 ಆಗಿರೋದು ಆಕ್ಸಿಡೆಂಟ್. ಗುದ್ದಿ ಹಾಗೆ ಓವರ್ಟೇಕ್ ಮಾಡೋಕ್ ಹೋಗಿ ಆಪೋಸಿಟ್ ಬರ್ತಿದ್ದವನಿಗೆ ಗುದ್ದಿ ಹಾಗೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿಂದ. ಸ್ಥಳೀಯರು ಅಲ್ಲಿಂದ ಆ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಒಂಥವ ಅಡ್ಡ ಹಾಕಿದ್ದಾರೆ, ನಿಲ್ಸಿಲ್ಲ, ಸ್ಪೀಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂಥವ ಕಾರಲ್ಲಿ ಓವರ್ಟೇಕ್ ಮಾಡಿ ಅಡ್ಡ ಹಾಕಿ ಕೇಳಿದಾಗ ಹಿಂಗೆ ಗುದ್ಕೊಂಡು ನಿಲ್ಸದಲ್ಲೇ ಹೋಗ್ತಿದ್ದೀರಾ, ಮಾನವೀಯತೆ ಇಲ್ದಂಗೆ, ಇಲ್ಲ ಫ್ಯಾಮಿಲಿ ಇದೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು. ಮತ್ತು ಅಲ್ಲಿ ಜಾಮ್, ಹೈವೇ ಒಳಗಡೆ ಜಾಮ್ ಆಗಿದೆ, ಸೈಡ್ಗೆ ಹಾಕ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದನೂ ಹೊರಟ್ಬಿಟ್ಟಿದ್ದಾರೆ ಕಾರ್ ಎತ್ಕೊಂಡು. ಸ್ಪಾಟಲ್ಲಿ ಗುದ್ದು ಹೋಗಿದ್ದು ಸ್ಪಾಟಲ್ಲೇ ರಾಜೇಶ್ ಮೃತಪಟ್ಟಿದ್ದಾನೆ ಮೇಡಮ್. ಸ್ಪಾಟ್ ಡೆತ್ ಆಗಿದ್ದಾನೆ. ಹಾಂ ಮೇಡಮ್. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಪ್ರಯತ್ನ ಏನಾದರೂ ಆಯ್ತಾ ಅಥವಾ ಸ್ಥಳದಲ್ಲೇ ಮೃತಪಟ್ಟಿದ್ರ ರಾಜೇಶ್? ಸ್ಥಳದಲ್ಲೇ ಮೃತಪಟ್ಟು ಹೋಗಿದ್ದಾರೆ ಮೇಡಮ್, ಮೃತಪಟ್ಟಿದ್ದಾನೆ. ಆಮೇಲೆ ಆಂಬುಲೆನ್ಸ್ ಬಂದು ಬಾಡಿ ತಗೊಂಡು ಮಾಗಡಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಅವರು. ಈಗ ಶಶಾಂಕ್ ಅವರೇ ಕಾರ್ ಡ್ರೈವ್ ಮಾಡ್ತಾ ಇದ್ರಂತ, ಅದನ್ನ ನೋಡಿದಾರ ಅಲ್ಲಿ ಸ್ಥಳೀಯರು? ಶಶಾಂಕ್ ಕಾರಲ್ಲಿ ಇದ್ರಂತೆ. ಡ್ರೈವಿಂಗ್ ಯಾರು ಮಾಡ್ತಿದ್ದಾರೆ ಅನ್ನೋದು ನಮಗೂ ಮಾಹಿತಿ ಇಲ್ಲ ಸರಿಯಾಗಿ. ಅದಾದ್ಮೇಲೆ ತಿರುಗಿನೂ ನೋಡಿಲ್ಲ ಅನ್ನೋದು ನಿಮ್ಮ ಆರೋಪ. ಈಗ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡಿದೀರಾ ಶಶಾಂಕ್ ಅವ್ರದ್ದು? ಗಾಡಿ ನಂಬರ್ ಮೆನ್ಷನ್ ಮಾಡಿ ಕೊಟ್ಟಿದೀವಿ ಮೇಡಮ್. ಗಾಡಿಲಿ ಎಷ್ಟು ಜನ ಇದ್ರು ಅಂತ ಏನಾದ್ರು ಮಾಹಿತಿ? ಶಶಾಂಕ್ ಅವ್ರ ವೈಫು, ಪಾಪು ಮತ್ತೆ ವಯಸ್ಸಾದವ್ರು ಇದ್ರು ಅನ್ನೋ ಒಂದು ಮಾಹಿತಿ ಮೇಡಮ್. ಡ್ರೈವರ್ ಒಬ್ರಿದ್ರು ಅಂತ. ಏನೋ 2 ಬೈಕಿಗೆ ಡಿಕ್ಕಿ ಹೊಡೆದ್ರು ಅಂತ ಹೇಳ್ತಾ ಇದ್ರು, ನಿಜಾನಾ ಅಥವಾ ರಾಜೇಶ್? ಮೇಡಮ್ 2 ಬೈಕ್ ನ ಓವರ್ಟೇಕ್ ಮಾಡಿ ಎದುರುಗಡೆ ಗುದ್ದಿರೋದು ಮೇಡಮ್. ಇವರು ಹೋಗ್ತಿ ಮಾಗಡಿ ಕಡೆಯಿಂದ ಏನ್ ಬರ್ತಿದ್ರು ಆ ಕಡೆಯಿಂದ 2 ಬೈಕು ಬರ್ತಿದೆ, ಅವ್ರನ್ನ ಓವರ್ಟೇಕ್ ಮಾಡಿ 2 ಬೈಕ್ ನ ಓವರ್ಟೇಕ್ ಮಾಡೋಕ್ ಹೋಗಿ ಆಪೋಸಿಟ್ ಬರ್ತಿದ್ದವನಿಗೆ ಗುದ್ದಿರೋದು. ಓಕೆ. ಏನ್ ತುಂಬಾ ಸ್ಪೀಡ್ ಅಲ್ಲಿ ಇತ್ತಂತ? ಓವರ್ ಸ್ಪೀಡ್ ಏನಾದ್ರು ಇತ್ತಂತ ಕಾರು? ಓವರ್ ಸ್ಪೀಡ್ ಇತ್ತಂತೆ ಮೇಡಮ್. ಫಾರ್ಚುನರ್ ತುಂಬಾ ಸ್ಪೀಡ್ ಅಲ್ಲೇ ಇದ್ರಂತೆ. ಅವನ್ಗೆ ಆಕ್ಚುಲಿ ಗುದ್ದಿ ಫ್ಲೈ ಆಗಿ ಮಿರರ್, ಇದು ಕಾರ್ದು ಮಿರರ್ ಹೊಡೆದು, ಡೋರ್ ವೈಸರ್ ಹೊಡೆದು, ಬಾನೆ ಬ್ಯಾಕ್ ಮೇಲಿಂದ ಹಿಂದಕ್ಕೆ ಹೋಗಿ ಬಿದ್ದಿರೋದು ಮೇಡಮ್. ಜಂಪ್ ಆಗಿ ಬಾಡಿ ಈ ಲೆಫ್ಟ್ ಸೈಡ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದವನು ಬಾಡಿ ರೈಟ್ ಸೈಡ್ ಬಂದು ಬಿದ್ದಿದೆ ಅವ್ರು ಗುದ್ದಿದ್ದು ರಭಸಕ್ಕೆ. ಹಾ ಮೇಡಮ್. ಏನ್ ತಲೆಗೆ ಪೆಟ್ಟಾಗಿ ಅವರು ಸ್ಪಾಟ್ ಅಲ್ಲೇ ಮೃತಪಟ್ಟಿರೋದಾ? ಹೌದು ಮೇಡಮ್. ತಲೆಗೆ ಮುಖ ಭಾಗ ಫುಲ್ಲು ಏಟಾಗಿದೆ, ಮೂಗಿಂದ ಬ್ಲಡ್ ಬಂದಿದೆ, ಹೊಟ್ಟೆ ಭಾಗ ಏಟಾಗಿದೆ, ಮತ್ತೆ ಬಲಗೈ ಫುಲ್ಲು ಟ್ವಿಸ್ಟ್ ಆಗ್ಬಿಟ್ಟಿದೆ ಮೇಡಮ್. ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಈಗ ಸದ್ಯಕ್ಕೆ ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ನಾವು ಅಲ್ಲಿಗೆ ಹೋಗ್ತಿದ್ವಿ ಮೇಡಮ್. FIR ಆಗಿದೆಯಾ? FIR ಆಗಿದೆ ಮೇಡಮ್. ಮಾಡ್ಬಿಟ್ಟೆ ನಾನೀಗ ಅಲ್ಲಿ ಆಸ್ಪತ್ರೆ ಹತ್ರ ಹೋಗ್ತಿದ್ದೆ. ಫೈನ್, ಥ್ಯಾಂಕ್ ಯು ರಾಜೇಶ್ ಅವರೇ ಮಾತಾಡೋದಕ್ಕೆ. ಇದು ಮೃತ ರಾಜೇಶ್ ಸಂಬಂಧಿ ರಾಜೇಶ್ ಅನ್ನೋ ವ್ಯಕ್ತಿನೇ ಮಾತಾಡಿದ್ದು. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತಂದ್ರು. ಕಂಪ್ಲೇಂಟ್ ಫಾಲೋ ಅಪ್ ತಿಳ್ಕೊಳ್ಳೋಣ. ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ವೆಂಕಟೇಶ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಯಿತು ಅಂತಂದ್ರು, ಮತ್ತೆ ಇಲ್ಲಿ ಹಿಟ್ ಅಂಡ್ ರನ್ ಆಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ರಾಜೇಶ್ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇದ್ರು. ಈಗ ಪೊಲೀಸರು ಯಾವ ತರ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ, ಅದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ವೆಂಕಟೇಶ್? ಶರ್ಮಿತಾ, ಏನಂದ್ರೆ ಇದು ಕಳೆದ ರಾತ್ರಿ ಏನು ಈ ಒಂದು ಅಪಘಾತ ನಡೆದಿದೆ, ಈ ವಿಚಾರವಾಗಿ ಈಗಷ್ಟೇ ಬೆಂಗಳೂರು ದಕ್ಷಿಣ SP ಆಗಿರತಕ್ಕಂತ ಶ್ರೀನಿವಾಸ್ ಗೌಡ್ರಿಗೆ ದೂರವಾಣಿ ಸಂಪರ್ಕದಲ್ಲಿ ಅವರನ್ನ ಸಂಪರ್ಕ ಮಾಡದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಮಾಹಿತಿ, ಇದು ರೇವಣ್ಣ ಅವರ ಪುತ್ರ ಶಶಾಂಕ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ರಾ ಅಥವಾ ಡ್ರೈವರೇ ಡ್ರೈವಿಂಗ್ ಮಾಡ್ತಾ ಇದ್ರಾ ಎನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ, ಕೆಲವರು ರೇವಣ್ಣ ಅವರ ಪುತ್ರನೇ ಡ್ರೈವಿಂಗ್ ಮಾಡ್ತಾ ಇದ್ರು, ಅವರೇ ಅಪಘಾತ ಮಾಡಿದ್ದಾರೆ ಅಂತೇಳಿ ಅವ್ರ ಕುಟುಂಬಸ್ಥರು ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ಡ್ರೈವರ್ ಮಾಡ್ತಾ ಇದ್ರು ಚಾಲನೆಯನ್ನ, ಕಾರ್ ಚಾಲನೆಯನ್ನ ಅನ್ನುವಂತ ಮಾತನ್ನ ಇನ್ನು ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ CCTVಗಳನ್ನ ನಾವು ಚೆಕ್ ಮಾಡ್ಬೇಕಾಗಿದೆ. ಜೊತೆಗೆ ಅಲ್ಲಿ ಕಾರ್ನಲ್ಲಿ ಯಾರ್ಯಾರಿದ್ರು ಎನ್ನುವಂಥದ್ದನ್ನ ನಾವು ಮಾಹಿತಿ ಪಡೆದು ನಂತರ ಇದನ್ನ ಸತ್ಯಾಸತ್ಯತೆಯನ್ನ ತಿಳಿಸ್ಬೇಕಾಗಿದೆ ಎನ್ನುವಂತ ಮಾತನ್ನ ಸ್ವತಃ SP ಶ್ರೀನಿವಾಸ್ ಗೌಡ್ರು ಹೇಳ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.